ವೆಲ್ಕಮ್ ಬ್ಯಾಕ್. ಪ್ರಿಯಾಂಕ್ ಖರ್ಗೆ ಬೆಂಬಲಿಗನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಅರವಿಂದ್ ಚೌಹಾಣ್ ಅನ್ನುವವರ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು ಕಲಬುರಗಿಯಲ್ಲಿನ ಮನೆ, ಕಚೇರಿ, ಹೋಟೆಲ್ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಅರವಿಂದ್ ಚೌಹಾಣ್ ಅನ್ನುವರ ಮನೆ ಮೇಲೆ ಐಟಿ ದಾಳಿಯಾಗಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿದ್ದಾರೆ ಅರವಿಂದ್ ಚೌಹಾಣ್. ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಅರವಿಂದ್ ಚೌಹಾಣ್ ಸೇರಿದ್ರು. ಈಗ ರಾತ್ರಿ 11 ಗಂಟೆವರೆಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳು ತೆರಳಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದು ಪ್ರಿಯಾಂಕ್ ಖರ್ಗೆ ಬೆಂಬಲಿಗನ ಮನೆ ಮೇಲೆ ಐಟಿ ದಾಳಿ ಆಗಿದೆ. ಇದು ಅರವಿಂದ್ ಚೌಹಾಣ್ ಅವರ ಮನೆ, ಕಚೇರಿಗಳ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿದೆ. ಅವರ ಹೋಟೆಲ್ ಮೇಲೂ ರೇಡ್ ಅನ್ನ ಮಾಡಿದ್ದಾರೆ. ಆಪ್ತನ ಮೇಲೆ ಐಟಿ ರೇಡ್ಗೆ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬಿಜೆಪಿ ಸೋಲ್ತಿದೆ. ಸೋಲು ಗೊತ್ತಾಗಿ ಹೆದರಿಸೋದು, ಬೆದರಿಸೋದು ಮಾಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಅವರು ಸರ್ಕಾರಿ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಈ ರೀತಿ ಏನೇ ನೀವು ಮಾಡಿದ್ರು ನಾವು ಹೆದರಲ್ಲ. ಕಲಬುರಗಿ ಕೋಟೆ ಮೇಲೆ ಈ ಬಾರಿ ಕಾಂಗ್ರೆಸ್ ಧ್ವಜ ಹಾರಲಿದೆ ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬಿಜೆಪಿ ಸೋಲ್ತಾ ಇದೆ ಅಂತ ಗೊತ್ತಾಗಿ ಈಗ ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಸರ್ಕಾರಿ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಲ್ಲರಿಗೂ ಸ್ವಾಗತ. ಎಂದಿನಂತೆ ತಮ್ಮ ಸಹನೆ ಹಾಗೂ ಸಹಕಾರ ಕೇಳ್ತಾ ಇದ್ದೀನಿ. ಈಗಾಗಲೇ ಬಿಜೆಪಿಯವರು ಚುನಾವಣೆ ಸೋಲ್ತಾ ಇದ್ದಾರೆ. ಕಲಬುರಗಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸೋಲ್ತಾ ಇದ್ದಾರೆ. ಹತಾಶರಾಗ್ಬಿಟ್ಟು ಇವತ್ತು ಅವರು ಎಂದಿನಂತೆ, ನಾನು ಯಾವಾಗಲೂ ಹೇಳ್ತೀನಿ, ಬಿಜೆಪಿ ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಮೊದಲು ಚುನಾವಣೆಗಿಂತ ಮುಂಚೆ ಧರ್ಮ ತರೋದು, ಜಾತಿ ತರೋದು, ಜಗಳ ಹಚ್ಚೋದು, ವೈಯಕ್ತಿಕ ನಿಂದನೆ ಮಾಡೋದು, ಹೀಗೆ ಅವ್ರದ್ದೊಂದು ಕಂಪ್ಲೀಟ್ ಆಗಿ ಒಂದು ರೂಲ್ ಬುಕ್ ಇದೆ, ಫಾಲೋ ಮಾಡ್ತಾ ಇರ್ತಾರೆ ಅವರು. ಎಲೆಕ್ಷನ್ ಹತ್ರ ಬಂದಾಗ ಅಕಸ್ಮಾತ್ ಗೆಲ್ತಾ ಇದ್ರೆ ಏನು ಮಾಡೋದಿಲ್ಲ, ಸೋಲ್ತಾ ಇದ್ದಾಗ ಅವರು ಆಪೋಸಿಷನ್ ಅವರಿಗೆ ಹೆದರ್ಸಕ್ಕೆ, ಬೆದರ್ಸ್ಲಿಕ್ಕೆ ಈ ಸರ್ಕಾರಿ ಏಜೆನ್ಸಿಗಳನ್ನು ಯೂಸ್ ಮಾಡ್ತಾರೆ. ಇವತ್ತು ಕರ್ನಾಟಕ ಏನಾದರೂ ಕೈ ತಪ್ಪಿದ್ರೆ ಅವರಿಗೆ ಬಹಳಷ್ಟು ಮುಜುಗರ ಆಗುತ್ತೆ ಅಂದ್ಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಮಾಡೋಕ್ಕೆ ಈಗೆಲ್ಲ 2 ವಾರದಿಂದ ಪ್ರಾರಂಭ ಮಾಡಿದ್ದಾರೆ. ಆಗಲೇ ಅಲ್ಲಿ ಮಂಡ್ಯನಲ್ಲಿ ರೇಡ್ ಆಯಿತು, ಬೆಂಗಳೂರಿನಲ್ಲಾಯಿತು, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕಲಬುರಗಿನಲ್ಲೂ ಕೂಡ ಈಗ ನಿನ್ನೆ ಐಟಿ ಅಸ್ತ್ರವನ್ನು ಬಳಸಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರ್ತಾರೆ, ನಾಯಕರಿದ್ದಾರೆ, ಯಾರು ಸ್ವಲ್ಪ ಸಕ್ರಿಯವಾಗಿ ಅವರವರು ಸಮುದಾಯದಲ್ಲಿ ಅಥವಾ ಪಕ್ಷದ ಪರವಾಗಿ ಓಡಾಡ್ತಾ ಇದ್ದಾರೆ, ಅವರಿಗೆ ಯಾವುದಾದ್ರೂ ರೀತಿ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ವಾಯಿದಲ್ಲಿ ಅವರು ಡಿಸ್ಟ್ರಿಕ್ಟ್ ಮೈನಾರಿಟಿ ಪ್ರೆಸಿಡೆಂಟ್ ಅವ್ರ ಮೇಲೆ ದಾಳಿ ಆಯಿತು, ಐಟಿ ದಾಳಿ. ಮೊಹಮ್ಮದ್ ಜಾಗೀರ್ದಾರ್ ಅವ್ರ ಮೇಲೆ ಐಟಿ ದಾಳಿ ಆಯಿತು. ಅದೇ ರೀತಿ ಅರವಿಂದ್ ಚೌಹಾಣ್ ಅವರು ಅವ್ರ ಮೇಲೆ, ಅವರ ಮನೆಯಲ್ಲಿ ಯಾರು ಇರಲಿಲ್ಲ, ಬರೀ ಅವ್ರ ತಾಯಿ ಒಬ್ಬರೇ ಇದ್ರು, ಅಲ್ಲೇ ರೇಡ್ ಮಾಡಿದ್ದಾರೆ. ಅವ್ರ ಕ್ರಷರ್ ಮಿಷಿನ್ ರೇಡ್ ಮಾಡಿದ್ದಾರೆ, ಮತ್ತು ಅವ್ರ ಹೋಟೆಲನ್ನು ರೇಡ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಯಾವಾಗಲೂ ಕೂಡ ನಿಗಾ ಇಡೋದಂತೂ ಸಹಜ. ಬಿಜೆಪಿಯವರು ಮುಂಚೆಯಿಂದಾನೇ ಇದೆ. ನೀವು ಕಳೆದ 10 ವರ್ಷದಲ್ಲಿ ನೀವು ನೋಡಿದ್ರೆ 90%, 95% ಆಫ್ ಆಲ್ ರೇಡ್ಸ್ ಆಫ್ ಐಟಿ ಆ್ಯಂಡ್ ಇಡಿ ಹ್ಯಾವ್ ಹ್ಯಾಪೆಂಡ್ ಓನ್ಲಿ ಆನ್ ದಿ ಅಪೋಸಿಷನ್. ಯಾವಾಗ ಆಪೋಸಿಷನ್ದವರು
ಕಾಂಗ್ರೆಸ್ ಬಿಟ್ಟು ಅಂದ್ರೆ ಅವ್ರ ಪಾರ್ಟಿ ಬಿಟ್ಟು ಅವ್ರ ಮಾತೃ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಬಿಡ್ತಾರೆ, ಆಟೋಮ್ಯಾಟಿಕ್ ಆಗಿ ವೈಟ್ ವಾಶ್ ಆಗ್ಬಿಡ್ತಾರೆ. ಅದು ಒಂದು ವಿಚಿತ್ರ ವಾಷಿಂಗ್ ಮಿಷಿನ್ ಇದೆ ಅವ್ರ ಹತ್ರ. ಆಪೋಸಿಷನ್ ಇದ್ದಾಗ ಎಲ್ಲರೂ ಕಳ್ಳರು, ಎಲ್ಲರೂ ಸುಳ್ಳರು, ಎಲ್ಲರೂ ದೇಶದ್ರೋಹಿಗಳು. ಅವ್ರ ಪಾರ್ಟಿ ಸೇರಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ದೇಶ ಪ್ರೇಮಿಗಳು, ನ್ಯಾಯಬದ್ಧವಾಗಿ ನಡ್ಕೊಂಡಿರುವಂಥ ನಾಗರಿಕರು, ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗ್ಬಿಡ್ತಾರೆ. ಅರವಿಂದ್ ಚೌಹಾಣ್ ಅವ್ರ ಕೇಸ್ ತಗೊಳ್ಳಿ. ಈಗ ನಮ್ಮ ವಾಯುದಲ್ಲಿ ಅವ್ರಿಗೆ ಮಾಡಿದ್ದಾರೆ, ಅದರಲ್ಲಿ ನಮಗೆ ಇದು ಇಲ್ಲ, ಏನೋ ತಕರಾರಿಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ನವರು. ಬೈ ಡಿಫಾಲ್ಟ್ ಆಲ್ ಕಾಂಗ್ರೆಸ್ ಮೆನ್ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಅವರು ಟಾರ್ಗೆಟ್ ಆಗಿ ಮುಂಚೆನೂ ಇದ್ರೆ ಅನ್ಸುತ್ತೆ, ಮಾಡಿದ್ದಾರೆ. ಈಗ ಅರವಿಂದ್ ಚೌಹಾಣ್ ಅವರು 2 ವಾರ ಆಯ್ತು ನಮ್ಮ ಪಕ್ಷಕ್ಕೆ ಬಂದು. 2 ವಾರದಲ್ಲಿ ಅರವಿಂದ್ ಚೌಹಾಣ್ ಅವ್ರು ಕೆಟ್ಟವರಾಗ್ಬಿಟ್ರ ಬಿಜೆಪಿಗೆ? 2 ವಾರದಲ್ಲಿ ಅರವಿಂದ್ ಚೌಹಾಣ್ ಅವರು ಅಕ್ರಮ ಆಸ್ತಿ ಗಳಿಸ್ಬಿಟ್ರ? 2 ವಾರದಲ್ಲಿ ಅರವಿಂದ್ ಚೌಹಾಣ್ ಅವರು ತೆರಿಗೆ ಕೊಡಲಾರ್ದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ಅರವಿಂದ್ ಚೌಹಾಣ್ ಅವರ ಮನೆ, ಕಚೇರಿ ಆಗಿರ್ಬೋದು, ಹೋಟೆಲ್ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಏನೆಲ್ಲ ದಾಖಲೆಗಳು ಸಿಕ್ಕಿದೆಯಾ? ಎಷ್ಟು ಹೊತ್ತಿಗೆ ದಾಳಿ ಮಾಡಿದ್ರು? ಎಷ್ಟು ತಂಡದಲ್ಲಿ ಬಂದಿದ್ರು? ಆ ಸಂದರ್ಭದಲ್ಲಿ ಅರವಿಂದ್ ಚೌಹಾಣ್ ಎಲ್ಲಿದ್ರು? ಅರುಣ್ ಕುಮಾರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಇಷ್ಟು ದಿನಗಳ ಕಾಲ ಬಿಜೆಪಿಯಲ್ಲಿ ಇದ್ರು, ಆದ್ರೆ ಕೆಲವು ದಿನಗಳ ಹಿಂದೆ ಅವರು ಕಾಂಗ್ರೆಸ್ಗೆ ಬಂದ್ರು. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಇಲ್ಲದಂತಹ ಅವರ ಆಸ್ತಿ ಈಗ ಅಕ್ರಮವಾಗಿ ಆಗಿದೆ ಅಂತ ಅನಿಸ್ತಾ ಇದೆಯಾ ಇವರಿಗೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಆಪ್ತನ ಮೇಲೆ IT ರೇಡ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಸುದ್ದಿಗೋಷ್ಠಿಯನ್ನ ಕರೆದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇನ್ನು ಮತದಾನಕ್ಕೂ ಮುನ್ನವೇ ಕಾಂಗ್ರೆಸ್ ಮುಖಂಡರಿಗೆ IT ಶಾಕ್. ರಾಜ್ಯದ ಹಲವು ಕಡೆ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ, ಹಾವೇರಿಯ ಕಾಂಗ್ರೆಸ್ ಮುಖಂಡರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ DK ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಹಲವು ದಿನಗಳ ಹಿಂದೆನೆ ಆಲ್ರೆಡಿ 1,000 ಅಧಿಕಾರಿಗಳನ್ನ ಕಳುಹಿಸಿದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳಿ. ಈಗ ರಾಜ್ಯದ ಹಲವು ಕಡೆ IT ಅಧಿಕಾರಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಇದೇ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇಳಕಲ್ ನಗರದಲ್ಲಿ 2 ಕಾಂಗ್ರೆಸ್ ಮುಖಂಡರಾದ ರಾಜು ಬೋರಾ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಉದ್ಯಮಿ ವೆಂಕಟೇಶ್ ಸಾಕ ಮನೆಗಳ ಮೇಲೆ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಅಮಿತ್ ಶಾ